ವೀಕ್ಷಕರೇ ನಮಸ್ಕಾರ. ನಮ್ಮ ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಆ ಪತ್ರದ ಸಾರಾಂಶ ಹೀಗಿದೆ. ಪ್ರೀತಿಯ ಸಿದ್ದರಾಮಯ್ಯನವರು, ಗೌರವಾನ್ವಿತ ಮುಖ್ಯಮಂತ್ರಿಯವರು, ಕರ್ನಾಟಕ ಸರ್ಕಾರ, ಹಾಸನಕ್ಕೆ ಬರುತ್ತಿರುವ ತಮಗೆ ಸ್ವಾಗತ. ಕೆಲವೊಂದು ಅನಿಸಿಕೆಗಳನ್ನು ತಮ್ಮ ಗಮನಕ್ಕೆ ತರಬೇಕೆಂಬ ಕಾರಣಕ್ಕೆ ಈ ಪತ್ರ ಬರೆಯುತ್ತಿದ್ದೇನೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಬಹಳ ಶೋಚನೀಯವಾಗಿದೆ. ಶಾಲೆಗಳ ಸುಧಾರಣೆಗೆ ತಾವು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 3 ವರ್ಷಗಳ ಕಾಲ ಹೋರಾಟ ನಡೆಸಿದ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ರೈತರ ಕೋರಿಕೆಯನ್ನು ಮನ್ನಿಸಿ ತಾವು ನೀಡಿದ್ದ ಭರವಸೆಯಂತೆ ಭೂಸ್ವಾಧೀನವನ್ನು ಕೈಬಿಡುವ ವಿಚಾರಕ್ಕೆ ಸಚಿವ ಸಂಪುಟದ ಒಪ್ಪಿಗೆ ಪಡೆದಿರುವುದಕ್ಕೆ ತಮಗೆ ರೈತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಬಯಸುತ್ತೇನೆ. ಅದೇ ರೀತಿ ರಾಮನಗರ ತಾಲೂಕಿನ ಭೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರೈತರು ಉಪನಗರ ನಿರ್ಮಾಣ ಯೋಜನೆಯನ್ನು ಕೈಬಿಡಬೇಕೆಂದು ಕಳೆದ 2 ತಿಂಗಳುಗಳಿಂದ ನಡೆಸುತ್ತಿರುವ ಹೋರಾಟದ ಬಗ್ಗೆ ಕೂಡ ತಾವು ಗಂಭೀರ ಚಿಂತನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರಬೇಕೆಂದು ವಿನಂತಿ ಮಾಡುವೆ. ಇದು ಬಹಳ ಮುಖ್ಯ ವಿಷಯ. ಏಕೆಂದರೆ ಹಲವಾರು ಕಾರಣಗಳಿಂದಾಗಿ ಬಹಳ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದ ಜನಸಾಮಾನ್ಯರು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬುದನ್ನು ತಮಗೆ ವಿವರಿಸಬೇಕಾಗಿಲ್ಲ ಎಂದು ಭಾವಿಸುವೆ. ಸಂಚಾರಿ ದಟ್ಟಣೆ, ವಾಯು ಮಾಲಿನ್ಯ, ಜಲಮಾಲಿನ್ಯ, ರಾಜ್ಯ ನಿರ್ವಹಣೆ, ಜಲಕ್ಷಾಮ ಹೀಗೆ ಹಲವು ಸಮಸ್ಯೆಗಳ ಕಾರಣಕ್ಕೆ ಬೆಂಗಳೂರಿನ ಮೇಲೆ ಈಗಾಗಲೇ ಬಿದ್ದಿರುವ ಒತ್ತಡವನ್ನು ಕಡಿಮೆ ಮಾಡುವ ಬಗ್ಗೆ ನಾವು ಯೋಚಿಸಬೇಕೇ ಹೊರತು ಒತ್ತಡ ಹೆಚ್ಚಿಸುವ ಯೋಜನೆಗಳನ್ನು ರೂಪಿಸಬಾರದು. ಇದಕ್ಕಿರುವ ದಾರಿ ಒಂದೇ: ನಗರಾಭಿಮುಖವಾದ ಅಭಿವೃದ್ಧಿಯನ್ನು ಗ್ರಾಮಾಭಿಮುಖವಾಗಿ ತಿರುಗಿಸುವುದು. ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ನೆನಪಿಗಾಗಿ ತಮ್ಮ ಸರ್ಕಾರ ಕಳೆದ ವರ್ಷ ಅದ್ದೂರಿ ಸಮಾರಂಭ ನಡೆಸಿತು. ಕೆಲ ದಿನಗಳ ಹಿಂದಷ್ಟೇ ಗಾಂಧಿ ಮತ್ತು ನಾರಾಯಣಗುರು ನಡುವೆ ನಡೆದ ಐತಿಹಾಸಿಕ ಸಂವಾದಕ್ಕೆ 100 ವರ್ಷ ತುಂಬಿದ ನೆನಪಿಗಾಗಿ ಮಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ಗಾಂಧೀಜಿಯವರು ಎಂದೋ ಒಂದು ದಿನ ನೆನಪಿಸಿಕೊಳ್ಳಬೇಕಾದ ವ್ಯಕ್ತಿಯಲ್ಲ. ಅವರು ಪ್ರತಿಪಾದಿಸಿದ, ಆಚರಿಸಿದ ಹಲವು ಮಹತ್ವದ ಸಂಗತಿಗಳಲ್ಲಿ ಯುರೋಪ್ ಮಾದರಿಯ ನಾಗರಿಕತೆಗೆ ಪರ್ಯಾಯವಾಗಿ ಭಾರತವನ್ನು ಕಟ್ಟಲು ಅಗತ್ಯವಾದ ದೇಶೀಯ ಮಾರ್ಗಗಳು, ಅದಕ್ಕಾಗಿ ಅವರು ಭಾರತ ಅಳವಡಿಸಿಕೊಳ್ಳಬೇಕಾದ ಶಿಕ್ಷಣ ನೀತಿ, ಕೈಗಾರಿಕೆಗಳಿಗೆ ಬೇಕಾದ ತಂತ್ರಜ್ಞಾನ, ಪರಿಸರಕ್ಕೆ ಪೂರಕವಾದ ಜೀವನ ಕ್ರಮ ಮತ್ತು ಅಭಿವೃದ್ಧಿ ಮಾರ್ಗಗಳು, ಹೀಗೆ ಅವರು ಒಂದು ವಿಕೇಂದ್ರೀಕೃತ ವ್ಯವಸ್ಥೆಯ ಅಗತ್ಯದ ಕುರಿತು ಗಟ್ಟಿಯಾಗಿ ಪ್ರತಿಪಾದಿಸಿದ್ದರು. ಆದರೆ ತಾವು ಯುರೋಪ್ ಮಾದರಿಯ ಕೇಂದ್ರೀಕೃತ ಮಾದರಿಯನ್ನು ಅನುಸರಿಸಿ ಅಪಾಯಕ್ಕೆ ಸಿಲುಕಿದ್ದೇವೆ. ಬೆಂಗಳೂರಿನ ಇಂದಿನ ದುಸ್ಥಿತಿಗೆ, ಕುರೂಪಕ್ಕೆ ಇದೇ ಮುಖ್ಯ ಕಾರಣ. ಗಾಂಧಿ ವಿಚಾರಧಾರೆಯನ್ನು ನಾವೆಷ್ಟು ನಿರ್ಲಕ್ಷ್ಯ ಮಾಡಿದ್ದೇವೆ ಎಂಬುದಕ್ಕೆ ನಮ್ಮ ರಾಜ್ಯದ ಜಿಲ್ಲಾ ಪಂಚಾಯಿತಿಗಳೇ ಸಾಕ್ಷಿ ಆಗಿವೆ. ಅಧಿಕಾರ ವಿಕೇಂದ್ರೀಕರಣ ಬಗ್ಗೆ ಮಾತನಾಡುವ ನಾವು 2021ರ ಮೇ 21ರ ನಂತರ ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಿಲ್ಲ. ನನ್ನ ದೃಷ್ಟಿಯಿಂದ ಪ್ರತಿ ಗ್ರಾಮವೂ ಒಂದು ಸರ್ಕಾರದಂತೆ ಕಾರ್ಯನಿರ್ವಹಿಸುವಂತಾಗಬೇಕು. ಬೆಂಗಳೂರು ಸುತ್ತಮುತ್ತ ಮಾತ್ರವಲ್ಲ, ರಾಜ್ಯದ ಪ್ರತಿಯೊಂದು ಹೋಬಳಿ ಕೇಂದ್ರವನ್ನು ಉಪನಗರವಾಗಿ ರೂಪಿಸಬೇಕು. ಬೆಂಗಳೂರು ನಗರದ ಜನಸಂಖ್ಯೆಯನ್ನು 1 ಕೋಟಿಯ ಒಳಗೆ ನಿಯಂತ್ರಿಸುವ ಕುರಿತು ಚಿಂತಿಸಬೇಕು. ಬೆಂಗಳೂರಿಗೆ ಬರುತ್ತಿರುವ ವಲಸಿಗರ ಪ್ರವಾಹವನ್ನು ತಡೆಯಲು ಒಂದು ಪ್ರತ್ಯೇಕ ವಲಸೆ ನೀತಿಯನ್ನು ರೂಪಿಸುವ ಅಗತ್ಯ ಇದೆ ಎಂದು ನನಗನಿಸುತ್ತಿದೆ. ನಗರಾಭಿಮುಖವಾಗಿರುವ ಶಿಕ್ಷಣ ನೀತಿಯನ್ನು ಗ್ರಾಮಾಭಿಮುಖವಾಗುವ ಕುರಿತು ಗಂಭೀರ ಚಿಂತನೆ ನಡೆಯಬೇಕು. ಇನ್ನು ಹಾಸನ ಜಿಲ್ಲೆಯ ಕೆಲವು ಗಂಭೀರ ಸಮಸ್ಯೆಗಳ ಕುರಿತು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮುಖ್ಯವಾಗಿ ಕಾಡಾನೆಗಳಿಗೆ ಸಂಬಂಧಪಟ್ಟಿದ್ದು. ಈ ವಿಚಾರದಲ್ಲಿ 2 ಮಾದರಿಗಳು ಕಾಣುತ್ತಿವೆ. ಮೊದಲನೆಯದ್ದು ಅಸ್ಸಾಂ ಮಾದರಿ. ಈಗ ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಹಿರಿಯ ರಾಜಕಾರಣಿ AT ರಾಮಸ್ವಾಮಿಯವರು ಇತ್ತೀಚೆಗೆ ಅಸ್ಸಾಂ ರಾಜ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹಾತಿ ಬಂಧು ಎಂಬ ಸ್ವಯಂ ಸೇವಾ ಸಂಸ್ಥೆಯೊಂದು ಅಲ್ಲಿನ ಸರ್ಕಾರದ ನೆರವಿನೊಂದಿಗೆ ಆನೆಗಳಿಗೆ ನೇಪಿಯರ್ ಗ್ರಾಸ್ ಮುಂತಾದ ಆಹಾರ ಪದಾರ್ಥಗಳನ್ನು ಬೆಳೆದುಕೊಟ್ಟು ಅಗತ್ಯ ಇರುವ ಕಡೆ ನೀರಿನ ಸೌಲಭ್ಯ ಒದಗಿಸಿ ಕಾಡಾನೆಗಳು ರೈತರ ಬೆಳೆಗಳತ್ತ ಬರುವುದನ್ನು ತಡೆಯಲು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಂಡಿದೆಯಂತೆ. ಈ ಬಗ್ಗೆ ತಾವು AT ರಾಮಸ್ವಾಮಿಯವರಿಂದ ಮಾಹಿತಿ ಸಂಗ್ರಹಿಸಿ ಅಸ್ಸಾಂ ರಾಜ್ಯಕ್ಕೆ ಒಂದು ನಿಯೋಗ ಕಳಿಸಬಹುದು. ಹಾಗೆಯೇ ಇನ್ನೊಂದು ಮಾದರಿ ಶ್ರೀಲಂಕಾದ್ದು. ಶ್ರೀಲಂಕಾದ ಮಾದರಿ ಕುರಿತು ಬಹಳ ಕಾಲದಿಂದ ಪ್ರಸ್ತಾಪ ಆಗುತ್ತಿದೆ.
ಕೆಲ ದಿನಗಳ ಹಿಂದೆ ಸಕಲೇಶಪುರದ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರು ಶ್ರೀಲಂಕಾಕ್ಕೆ ಭೇಟಿ ನೀಡಿ ಬಂದ ನಂತರ ಅಲ್ಲಿನ ಮಾಹಿತಿಗಳನ್ನು ಪತ್ರಕರ್ತರ ಎದುರು ಹಂಚಿಕೊಂಡಿದ್ದಾರೆ. ತಕ್ಷಣದ ಪರಿಹಾರಕ್ಕೆ ಶ್ರೀಲಂಕಾ ಮಾದರಿ ಕೂಡ ಉತ್ತಮವಾಗಿದೆ ಎಂಬುದು ನನ್ನ ಅನಿಸಿಕೆ ಕೂಡ ಆಗಿದೆ. ಕಾಡಾನೆಗಳು ಬಂದು ಬೀಡು ಬಿಟ್ಟಿರುವ ಕಾರಣ ಬೇಲೂರು ತಾಲೂಕಿನ ಅರೇಹಳ್ಳಿ ಮತ್ತು ಬಿಕ್ಕೋಡು ಹೋಬಳಿಗಳ ಜನರು ಪ್ರತಿನಿತ್ಯ ಆತಂಕದಲ್ಲಿ ಬದುಕುವಂತಾಗಿದೆ. ಈ ವಿಚಾರದ ಬಗ್ಗೆ ತಾವು ಒಂದು ಗಟ್ಟಿ ನಿರ್ಧಾರ ಮಾಡಲೇಬೇಕು. ಅರಣ್ಯ ಸಚಿವ ಈಶ್ವರ ಖಂಡ್ರೆಯವರು ಹಲವು ಬಾರಿ ಜಿಲ್ಲೆಗೆ ಬಂದು ಕಾಡಾನೆಗಳ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿದ್ದನ್ನು ನಾನು ಸ್ಮರಿಸುತ್ತೇನೆ. ಇನ್ನೊಂದು ತುಂಬ ಬೇಸರದ ವಿಷಯವೆಂದರೆ ಹೇಮಾವತಿ ಅಣೆಕಟ್ಟು ಯೋಜನೆಗಾಗಿ ಮನೆ ಮಠ ಜಮೀನು ಕಳೆದುಕೊಂಡು ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿರುವ ಬಹುಪಾಲು ರೈತರ ಜಮೀನಿಗೆ 50 ವರ್ಷ ಆದರೂ ದುರಸ್ತಿ ಮಾಡಿಕೊಟ್ಟಿಲ್ಲ. ನಮ್ಮ ಸರ್ಕಾರಿ ವ್ಯವಸ್ಥೆಯ ಹೃದಯಹೀನ ಸ್ಥಿತಿಗೆ ಇದೊಂದು ಉದಾಹರಣೆ. ಸಂತ್ರಸ್ತ ರೈತರು ಸಂಘ ಕಟ್ಟಿಕೊಂಡು ಹೋರಾಟ ನಡೆಸುತ್ತಾ ಲೋಕಾಯುಕ್ತ ಸಂಸ್ಥೆಗೆ ದೂರು ನೀಡುತ್ತಾರೆಂದರೆ ಸರ್ಕಾರಿ ವ್ಯವಸ್ಥೆಗೆ ನಾಚಿಕೆ ಆಗುವುದಿಲ್ಲವೇ? ಮತ್ತೊಂದು ವಿಷಯ, ಹಾಸನ ನಗರದಲ್ಲಿ ನಿರ್ಮಾಣ ಆಗುತ್ತಿರುವ ರೈಲ್ವೆ ಮೇಲುಸೇತುವೆಗೆ ಸಂಬಂಧಿಸಿದ್ದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ 2019ರಲ್ಲಿ ಆರಂಭಿಸಿದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಅವಮಾನವಲ್ಲವೇ? ಒಂದೆರಡು ತಿಂಗಳುಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕೆಂದು ವಿನಂತಿ ಮಾಡುವೆ. ಕಳೆದ 80ರ ದಶಕದಲ್ಲಿ ಕರ್ನಾಟಕದಲ್ಲಿ ನಡೆದ ಚಳುವಳಿಯ ಆರಂಭದ ದಿನಗಳಲ್ಲಿ ತಾವು ಕೂಡ ಮೈಸೂರು ಜಿಲ್ಲೆಯ ರೈತ ಸಂಘಟನೆಯಲ್ಲಿ ಸಕ್ರಿಯ ಪಾತ್ರವಹಿಸಿದ್ದೀರಿ. ರೈತರು ಸಹಕಾರಿ ಸಂಸ್ಥೆಗಳಿಂದ ಪಡೆಯುವ ಸಾಲಗಳ ಮೇಲಿನ ಬಡ್ಡಿಯ ಪ್ರಮಾಣ ಕಡಿಮೆ ಆಗಿರುವುದು ಹಾಗೂ ರೈತರ ಮನೆಗಳ ಜಪ್ತಿ ನಿಂತಿದ್ದು ರೈತ ಚಳುವಳಿಯ ಬಹುದೊಡ್ಡ ಸಾಧನೆ ಎಂಬುದು ನನ್ನ ಭಾವನೆ. ಆದರೆ ರೈತರು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆ ವಿಷಯದಲ್ಲಿ ಕಿಂಚಿತ್ತೂ ಬದಲಾವಣೆ ಕೂಡ ಆಗಲಿಲ್ಲ. ಇತ್ತೀಚೆಗೆ ಕಬ್ಬು ಬೆಳೆಗಾರರು ಬೆಲೆಗಾಗಿ ಹೋರಾಟ ಮಾಡಬೇಕಾಯಿತು. ಈಗ ಮೆಕ್ಕೆಜೋಳದ ರೈತರು ಬೀದಿಯಲ್ಲಿದ್ದಾರೆ. ಹಾಸನ ಜಿಲ್ಲೆಯೊಂದರಲ್ಲೇ 2.5 ಲಕ್ಷ ಎಕರೆಯಲ್ಲಿ ರೈತರು ಮೆಕ್ಕೆಜೋಳ ಬೆಳೆದಿದ್ದಾರೆ. ಈ ಬಾರಿ ಇಡೀ ದೇಶದಲ್ಲಿ ದಾಖಲೆಯ ಉತ್ಪಾದನೆ ಆಗಿದೆ. ಬೇಡಿಕೆ ಹಲವು ಪಟ್ಟು ಉತ್ಪಾದನೆ ಆದಾಗ ಸರ್ಕಾರಗಳು ಅಸಹಾಯಕ ಆಗುವ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಬೇಡಿಕೆ ಮತ್ತು ಪೂರೈಕೆ ನಡುವೆ ಒಂದು ಸಮತೋಲನ ಸಾಧಿಸುವ ಕುರಿತು ರೈತ ಸಂಘಟನೆಗಳು ಹಾಗೂ ಸರ್ಕಾರಗಳು ತುರ್ತಾಗಿ ಯೋಜನೆ ರೂಪಿಸಬೇಕು. ನಾವು ಬೆಳೆ ಆರಂಭಿಸುವ ಮುನ್ನವೇ ಯೋಜನೆ ರೂಪಿಸಬೇಕು. ದೌರ್ಭಾಗ್ಯವೆಂದರೆ ರೈತ ಸಂಘಟನೆಗಳು ಬೆಳೆ ಬಂದ ನಂತರ ಬೆಲೆಗಾಗಿ ಹೋರಾಟ ಶುರು ಮಾಡುತ್ತವೆ ಮತ್ತು ಸರ್ಕಾರಗಳು ಮಾರುಕಟ್ಟೆ ಹುಡುಕಲು ಪ್ರಾರಂಭಿಸುತ್ತವೆ. ನಗರೀಕರಣ ಎಷ್ಟೇ ಆದರೂ ದೇಶದ 50% ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಬರುತ್ತಿರುವ ಹೊತ್ತಿನಲ್ಲಿ ನಗರಗಳಲ್ಲಿ ಉದ್ಯೋಗಾವಕಾಶಗಳು ಕಡಿಮೆಯಾಗಿ ವಿದ್ಯಾವಂತ ಯುವಕರು ಕೂಡ ಕೃಷಿಯತ್ತ ಬರುವ ಸಾಧ್ಯತೆ ಹೆಚ್ಚಿದೆ. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವಿಚಾರದಲ್ಲಿ ತಮ್ಮ ಸರ್ಕಾರದಿಂದ ಹೊಸ ಚಿಂತನೆ ಆರಂಭ ಆಗಲಿ ಎಂದು ಆಶಿಸುವೆ. ಲಕ್ಷ ವೇತನ ಪಡೆಯುವ ಸರ್ಕಾರಿ ಅಧಿಕಾರಿಗಳು, ಕಾಲೇಜು ಪ್ರಾಧ್ಯಾಪಕರು ಮೃತಪಟ್ಟರೆ ಅವರ ಪತ್ನಿ ಬದುಕಿರುವ ತನಕ ನಿವೃತ್ತಿ ವೇತನದ ಭದ್ರತೆ ನೀಡುವ ವ್ಯವಸ್ಥೆ ಮಾಡಿದ್ದೀರಿ. ರೈತರು ಮತ್ತು ಇತರ ಕಸುಬುದಾರರಿಗೆ ಯಾವ ಭದ್ರತೆಯ ಭರವಸೆ ಇದೆ ಹೇಳಿ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್